ಹಾಯ್ ಆಲ್, ಇಟ್ಸ್ ಥರ್ಸ್ಡೇ ಮಿನಿ ವ್ಲಾಗ್. ವೆಡ್ನೆಸ್ಡೇ ಅದಿತಿಗೆ ನಾನ್ ವೆಜ್ ಎಲ್ಲ ಕೊಟ್ಟಿದ್ದೆ. ಅದಕ್ಕೋಸ್ಕರ ಥರ್ಸ್ಡೇ ಮಾರ್ನಿಂಗೇನೆ ಅದಿತಿಗೆ ರಾಗಿ ಗಂಜಿಗೆ ಮಜ್ಜಿಗೆನ ಮಿಕ್ಸ್ ಮಾಡಿ ಕೊಟ್ಟಿದ್ದೆ. ಕೆಲವೊಂದು ಸಲ ಮಕ್ಕಳಿಗೆ ನಾನ್ ವೆಜ್ಜಿಂದ ಹೀಟ್ ಆದಂಗೆ ಆಗುತ್ತೆ. ಈ ರೀತಿ ಅಂಬ್ಲಿ ಕೊಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಹಾಯ್ ಅನಿಸುತ್ತೆ. ಅದಿತಿ ನಿದ್ದೆ ಮಾಡಿದ್ರು. ಮಧ್ಯಾಹ್ನದ ಊಟಕ್ಕೆ ಮಜ್ಜಿಗೆ ಅನ್ನ ಕೊಟ್ಟಿದ್ದೆ. ಮೊಸರು ಕೊಡ್ತೀನಿ ಅದಿತಿಗೆ, ಅಂದರೆ ಮನೆಯಲ್ಲಿ ಹೆಪ್ಪಾಕಿರುವಂತಹ ಮೊಸರು, ಅದರಲ್ಲಿ ಸ್ವಲ್ಪ ಮಜ್ಜಿಗೆ ಅನ್ನ ಕೊಟ್ಟಿದ್ದೆ. ಆಟ ಆಡ್ತಿದ್ರು. ಮಕ್ಳಿಗೆ ಹೀಟ್ ಆದಾಗ ಯೂರಿನ್ ಪಾಸ್ ಮಾಡೋದಕ್ಕೆ ಕಷ್ಟಪಡ್ತಾರೆ, ಪೂಪ್ ಪಾಸ್ ಮಾಡೋದಕ್ಕೂ ಸಹ ಕಷ್ಟಪಡ್ತಾರೆ. ಆಗ ಯಾವ ಟಿಪ್ ಫಾಲೋ ಮಾಡಬೇಕು ಅಂತಂದರೆ, ಸ್ವಲ್ಪ ಹರಳೆಣ್ಣೆನ ತಗೊಂಡು ಮಕ್ಕಳ ಅಂಗೈಗೆ, ಅಂಗಾಲ್ಗೆ ಮತ್ತು ಮಕ್ಕಳಿನ ಹೊಕ್ಕಳಿನ ಭಾಗಕ್ಕೆ ಸ್ವಲ್ಪ ಮಸಾಜ್ ಮಾಡೋದ್ರಿಂದ ಹೀಟ್ ಕಡಿಮೆ ಆಗುತ್ತೆ. ಡೈಲಿ ಅದಿತಿ ಬೆಳಗ್ಗೆ 11 ಗಂಟೆಗೆ ಮಲ್ಕೊಂಡ್ರೆ 1 ಗಂಟೆಗೆ ಎದ್ದೊಂತಾರೆ ಆ್ಯಂಡ್ ಈವ್ನಿಂಗ್ 4:30 ಹಾಗೆ ನಿದ್ದೆ ಮಾಡ್ತಾರೆ. ಇವತ್ತು ಆಟ ಆಡ್ಕೊಂಡು ನಿದ್ದೆನೇ ಮಾಡಲಿಲ್ಲ. ಈ ರೀತಿ ಅದಿತಿ ಈವ್ನಿಂಗ್ ನ್ಯಾಪ್ನ ಮಿಸ್ ಮಾಡಿದ್ರೆ ಡಿನ್ನರ್ನ ಬೇಗ ಮಾಡಿಸ್ಬಿಡ್ತೀನಿ. ಆಗ ಆರಾಮಾಗಿ ಬೇಗ ಮಲ್ಕೊಳ್ತಾರೆ.